ಮಂತ್ರ ಸೈನ್ಯಾಸರೇ ಸಚಿವ ಹೇಳು ಬೇಗನೆ ಸಚಿವ ಹೇಳು ಬೇಗನೆ ಸಚಿವ ವಿವಚನದೆ ಸಚಿವ ವಿವಚನದೆ ಉಚಿತದೆ ಬೇಗ ಸಚಿವ ಹೇಳು ಬೇಗನೆ ಮಂತ್ರ ಸೈನ್ಯಾಸರೇ ಸಚಿವ ಹೇಳು ಬೇಗನೆ ಸಚಿವ ಹೇಳು ಬೇಗನೆ ಸಚಿವ ಹೇಳು ಬೇಗನೆ ಮಳೆ ಬೇಳೆ ನಿಂದಲೇ ಮಳೆ ಬೇಳೆ ಇಂದಲೇ ಎಳೆಯಲ್ಲ ಸೌಖ್ಯವೇ ಒಳೆಯುವರೆ ಪೋತದೆ ತಂದೆ ಹೋದೆ ಹರೇ ಸಚಿವ ಹೇಳು ಬೇಗನೆ ಸಚಿವ ಹೇಳು ಬೇಗನೆ ಸಚಿವ ಹೇಳು ಬೇಗನೆ ಮಂತ್ರಿ ಮಹಾಪ್ರಭು, ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಸಕಲ ಪ್ರಜೆಗಳು ಸುಖ ಸೋಗಿನಿಂದಿರುವರೇ ಅದು ಅಲ್ಲದೆ ತಮಗ ಬರಬೇಕಾದ ಕಪ್ಪ ಕಾಣಿಕೆಗಳನ್ನು ಆಯಾಯ ಕಾಲಕ್ಕೆ ತಂದೊಪ್ಪಿಸುತ್ತಿರುವರು ಅಥವಾ ಮಿತಿ ಮೀರಿ ನೆರೆಯುತ್ತಿರುವರು ಆ ವಿಚಾರವನ್ನು ಜಾಗೃತಿಯಾಗಿ ತಿಳಿಸು ಮಂತ್ರಿ. ಮಹಾಪ್ರಭು ಲಾಲೆ ಸೈ ಪ್ರಭು ಮಹಾಪ್ರಭು ಅಂದ್ರೆ ಹೇಳೋದು ನಾನು ಸೈ ಪ್ರಭು ಲಾಲೆ ಸೈ ಪ್ರಭು ಕಾಲ ಕಾಲದೊಳು ಮಳೆ ಬೇಳೆಯಿಂದ ಕಾಲ ಇಳೆಯಲ್ಲ ಸೌಖ್ಯ ಲಾಲೆ ಸೈ ಪ್ರಭು ಲಾಲೆ ಸೈ ಪ್ರಭು ಲಾಲೆ ಸೈ ಪ್ರಭು ಮಹಾಪ್ರಭು ಅಂದ್ರೆ ಹೇಳೋದು ನಾವು ಶತ್ರು ರಾಜರಲ್ಲ ಕಪ್ಪ ಕಾಣಿಕೆಯ ಮಹಾಪ್ರಭು ಅಂದ್ರೆ ಹೇಳೋದು ನಾವು ಶತ್ರು ರಾಜರಲ್ಲ ಕಪ್ಪ ಕಾಣಿಕೆಯ ತಪ್ಪದೆ ಕೊಡುವರು ತಪ್ಪದೆ ಕೊಡುವರು ಬೇಡುವೆ ನಾನು ಲಾಲೆ ಸೈ ಪ್ರಭು ಬೇಡುವೆ ನಾನು ಲಾಲೆ ಸೈ ಪ್ರಭು ಲಾಲೆ ಸೈ ಪ್ರಭು ಲಾಲೆ ಸೈ ಪ್ರಭು ಮಹಾಪ್ರಭು ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಯುತ್ತಾ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದಿರುವರು. ಅದೂ ಅಲ್ಲದೆ ನಮಗೆ ಬರಬೇಕಾದ ಕಪ್ಪ ಕಾಣಿಕೆ ಸಕಾಲಕ್ಕೆ ಸಂದು ಒಪ್ಪಿಸುತ್ತಿರುವರು. ಮತ್ತೇನಪ್ಪಣೆ? ಭಲೇ ಭಲೇ ಮಂತ್ರಿ, ನಿನ್ನ ಮಾತನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗಿರುವುದು. ನೀನಿನ್ನು ನಿನ್ನ ಪಠ್ಯದಲ್ಲಿ ಪರಿಗ್ರಹಿಸು. ಅಪ್ಪಣೆ. ಸೈನ್ಯಾಸನೆ ಮಹಾಪ್ರಭು ಸೈನ್ಯಾಧಿಪ ಸೈನ್ಯವಂತೆ ಸೋದೋ ಸೈನ್ಯಾಧಿಪ ಸೈನ್ಯಾಧಿಪ ಸೈನ್ಯವಂತೆ ಸೋದೋ ಸೈನ್ಯಾಧಿಪ ಹರೇ ಕುಲ ಭೀಮ ವರ ಸೈನ್ಯ ಪಾಲ
ಸೈನ್ಯಾಸನೆ ಮಹಾಪ್ರಭು ಅರೆ ಕೋಲ ಭೀಮ ವರ ಸೈನ್ಯ ಬಾಲ ವರದೇನ ಸೈನ್ಯ ಸೈನ್ಯಾಸನೆ ಮಹಾಪ್ರಭು ವರದೇನ ಸೈನ್ಯ ಹೊರವಂತ ಸೋದ ಸೈನ್ಯಾಧಿಪ 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 ಸೈನ್ಯಾಸನೆ ಮಹಾಪ್ರಭು ನಮ್ಮ ಸೈನ್ಯದ ಬಲವು ಯಾವ ಯಾವ ರೀತಿಯಲ್ಲಿಟ್ಟರೆ ಆ ವಿಚಾರವನ್ನು ತಿಳಿಸು. ಅಪ್ಪಣೆ. ಕತ್ತೆಯನ್ನೇ ತುತಮುದನೆ ಮಹಾಪ್ರಭು ಸೈನ್ಯಾಸನೆ ಕತ್ತೆಯೇನೋ ತುತಮುದನೆ ತರಿಸುವೇನ ನಾರಿಪುಗಳ ಶಿರವ ಮಹಾಪ್ರಭು ಉತ್ತಮ ಸಂತೋಷದಿಂದಲೇ ಉತ್ತಮ ಸಂತೋಷದಿಂದಲೇ ತಮೋತ್ತರದಂತೆ ನಡೆವರು ಪ್ರಜೆಗ 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 ಮಹಾಪ್ರಭು ಸೈನ್ಯಾಸನೆ ಭಲೆ ಭಲೆ ಸೈನ್ಯಾಸನೆ ಮರಿಯಲು ಮಿನುಗುತ್ತಲೇ ಆ ಗೋಪ ಪರಿಯಲ್ಲಿ ಮೆನುಗುತ್ತಲೇ ಆ ಗೋಪ ಆ ಗೋಪ ಆ ಗೋಪ ಹತ್ತು ಶತ್ರುಗಳು ಹೊತ್ತಿ ಬೆಳೆಯುತ್ತೆ ಮಹಾಪ್ರಭು ಹತ್ತು ಶತ್ರುಗಳು ಹೊತ್ತಿ ಬೆಳೆಯುತ್ತೆ ಹರ್ಷದಿಂದಲೇ ಪೊರೆಯಾಯಿದರೆಯ ಹರ್ಷದಿಂದಲೇ ಪೊರೆಯಾಯಿದರೆಯ ರಣದಳ್ಳವರ ಶಿರವಂಗಳಿದು ಮಹಾಪ್ರಭು ರಣದಳ್ಳವರ ಶಿರವಂಗಳಿದು ತರುವೆನು ನಿಮಗೆ ಕೀರ್ತಿಗಳ ತರುವೆನು ನಿಮಗೆ ಕೀರ್ತಿಗಳ ತರುವೆನು ನಿಮಗೆ ಕೀರ್ತಿಗಳ 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 ಮಹಾಪ್ರಭು ಭರತ ಶತ್ರುಗಳು ಹೊಡೆದು ಕೊಲ್ಲುವೆ ಭರತ ಶತ್ರುಗಳು ಹೊಡೆದು ಕೊಲ್ಲುವೆ ಏಗದೆಯಿಂದಲೂ ಸಂಭರಿಸುವೆನಾ ಏಗದೆಯಿಂದಲೂ ಸಂಭರಿಸುವೆನಾ ರಣದಳ್ಳವರ ಶಿರವಂ ಕಡಿದು ಮಹಾಪ್ರಭು ರಣದಳ್ಳವರ ಶಿರವಂ ಕಡಿದು ತರುವೆನು ನಿಮಗೆ ಕೀರ್ತಿಗಳ ತರುವೆನು ನಿಮಗೆ ಕೀರ್ತಿಗಳ ತರುವೆನು ನಿಮಗೆ ಕೀರ್ತಿಗಳ 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 ನಮ್ಮ ರಾಜ್ಯದ ಸೈನ್ಯವನ್ನು ಕಂಡ ಎದುರಾಳಿಯ ಸೈನ್ಯವು ಎದರಿ ಎದರಿ ದಿಕ್ಕೆಟ್ಟಿ ಓಡಿ ಹೋಗುತ್ತಿರುವುದು ಮತ್ತೇನಪ್ಪಣೆ ಮಹಾಪ್ರಭು ಭಲೆ ಭಲೆ ಸೈನ್ಯಾಸನೆ ನಿನ್ನ ಪರಾಕ್ರಮಕ್ಕೆ ನಾನು ಮೆಚ್ಚಿದೆನು. ನಿನ್ನ ಸೈನ್ಯವನ್ನು ಸಂತೈಸಲು ನೀನು ನಮ್ಮ ಒಳಮನದು. ಅಪ್ಪಣೆಯಂತೆ ಆಗಬಹುದು ಮಂತ್ರಿ ಮಹಾಪ್ರಭು ಭರತ ಶತ್ರುಗಳು ಹೊಡೆದುಕೊಳ್ಳುವೆ ಭರತ ಶತ್ರುಗಳು ಹೊಡೆದುಕೊಳ್ಳುವೆ ಈಗದೆಯಿಂದಲೇ ಸಂಭರಿಸುವೆನಾ ಈಗದೆಯಿಂದಲೇ ಸಂಭರಿಸುವೆನಾ ರಣದಳ್ಳವರ ಶಿರವಂ ಕಡಿದು ಮಹಾಪ್ರಭು ರಣದಳ್ಳವರ ಶಿರವಂ ಕಡಿದು ತರುವೆನು ನಿಮಗೆ ಕೀರ್ತಿಗಳ ತರುವೆನು ನಿಮಗೆ ಕೀರ್ತಿಗಳ ತರುವೆನು ನಿಮಗೆ ಕೀರ್ತಿಗಳ 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 ಮಂತ್ರಿ ಮಂತ್ರಿ ಮಹಾಪ್ರಭು ಅರಮನೆಯ ಬಾಲಕನನ್ನು ಆ ಸ್ಥಾನಕ್ಕೆ ಬರಮಾಡು. ಯಾರಲ್ಲಿ ರಾಜಕುಮಾರನನ್ನು ಆಸ್ಥಾನಕ್ಕೆ ಬರಮಾಡು. ತಂದೆಯೇ ತಮ್ಮ ಪಾದ ಕೀಗಾತೆ ವಂದಿಸಿ ಬೇಡುವೆ ತಂದೆಯೇ ಇಂದು ನನ್ನನ್ನು ಕಾಲಿಸಿದ ಪರಿ ಇಂದು ನನ್ನನ್ನು ಕಾಲಿಸಿದ ಪರಿ ಅಂದವೇನು ತಿಳಿಸು ಜನಕನೇ ತಂದೆಯೇ ತಮ್ಮ ಪಾದ ಕೀಗಾದೆ ವಂದಿಸಿ ಬೇಡುವೆ ತಂದೆಯೇ ಕರೆ
ತಂದೆಯೇ ತಮ್ಮ ಪಾದಕೀಗಾಲೆ ನಾ ವಂದಿಸಿ ಬೇಡುವೆ ತಂದೆಯೇ. ತಂದೆಯವರ ಪಾದಕ್ಕೆ ನಮಸ್ಕರಿಸುವೆನು. ಕುಮಾರ, ನೀ ಮಂಗಳವಾಗಲೇ ಮೇಲೇಳೋ. ತಂದೆ, ಅರಮನೆಯಲ್ಲಿ ಆಟಪಾಠವನ್ನು ಆಡಿಕೊಂಡಿದ್ದ ಬಾಲಕನನ್ನು ಇಷ್ಟು ವೇಗವಾಗಿ ಕರೆಸಲು ಕಾರಣವೇನು ತಂದೆ? ಕುಮಾರ, ಈ ನನ್ನ ರಾಜ್ಯದ ಪಟ್ಟಾಭಿಷೇಕವನ್ನು ನಿನಗೆ ಕಟ್ಟಬೇಕೆಂದಿದ್ದೆ. ಇದಕ್ಕೆ ನಿನ್ನ ಮನದ ಅಭಿಪ್ರಾಯವೇನು? ತಂದೆ, ಅಸುಳೆಯಾದ ನನಗೆ ಪಟ್ಟಾಭಿಷೇಕ ಎಂದರೇನು ತಂದೆ? ಮತ್ತೇನು ಮಾಡಬೇಕೆಂದರೆ ಕುಮಾರ? ತಂದೆ, ನಾನು ಕುದುರೆ ಸವಾರಿಯನ್ನು ಮಾಡಬೇಕೆಂದು ನನ್ನ ಇಷ್ಟ ಇರುವುದು ತಂದೆ. ಏನು ಕುದುರೆ ಸವಾರಿ ಮಾಡಬೇಕು ಎಂದಿರುವೆಯಾ? ಹೌದು ತಂದೆ. ಹಾಗಾದರೆ ನಮ್ಮ ಕುದುರೆ ಹಾಲಕ್ಕೆ ಹೋಗಿ ನಿನ್ನ ಮನಸ್ಸಿಗೆ ಬೇಕಾದ ಕುದುರೆಯನ್ನು ಹಿಡಿದುಕೊಂಡು ಕುದುರೆ ಸವಾರಿಯನ್ನು ಮಾಡಿಕೊಂಡು ಬರುವಂತ ನಾವು. ತಂದೆ, ನನ್ನ ಮಿತ್ರನಾದ ನಿಮ್ಮ ಮಂತ್ರಿ ಕುಮಾರನನ್ನು ನನ್ನೊಡನೆ ಕಳಿಸಿಕೊಟ್ಟರೆ ನಾವಿರುವರು ಹೋಗಿ ಕುದುರೆ ಸವಾರಿಯನ್ನು ಮಾಡಿಕೊಂಡು ಅನಂತರ ಪಟ್ಟಣಕ್ಕೆ ಬರುವೆವು. ಮಂತ್ರಿ, ಮಹಾಪ್ರಭು, ನನ್ನ ಕುಮಾರ ಸಂಗಡ ನಿನ್ನ ಕುಮಾರನನ್ನು ಕಳಿಸಿಕೊಡುವನಾಗು ಮಂತ್ರಿ. ಆಗಬಹುದು. ಯಾರಲ್ಲಿ ನನ್ನ ಕುಮಾರನನ್ನು ಬರಮಾಡಿ. ತಂದೆ ಏತಕ್ಕೆ ಕರೆಸಿದೆ? ತಂದೆ ಏತಕ್ಕೆ ಕರೆಸಿದೆ? ಕರೆಸಿದ ಪರಿಯೇನು? ಕರೆಸಿದ ಪರಿಯೇನು? ತಂದೆ ಏತಕ್ಕೆ ಕರೆಸಿದೆ? ಏತಕ್ಕೆ ಕರೆಸಿದೆ? ಏತಕ್ಕೆ ಕರೆಸಿದೆ? ಕರಗಳ ಜೋಡಿಸಿ ಸುರಬಾಗಿಲ ಬಿಸುವೆ. ಕರಗಳ ಜೋಡಿಸಿ ಸುರಬಾಗಿಲ ಬಿಸುವೆ. ಕರಚಿದ ಪರಿಯೇನು? ಕರಚಿದ ಪರಿಯೇನು? ಅರಿಸದಿದ್ದೆ ತಂದೆಯೇ ಎನ್ನನು ಏತಕ್ಕೆ ಕರೆಸಿದೆ? ಏತಕ್ಕೆ ಕರೆಸಿದೆ? ಏತಕ್ಕೆ ಕರೆಸಿದೆ? ತಂದೆಯವರ ಪಾದಕ್ಕೆ ನಮಸ್ಕರಿಸುವೆನು. ಕುಮಾರ, ನಿನಗೆ ಮಂಗಳವಾಗಲಿ. ತಂದೆ, ನನ್ನನ್ನು ಇಷ್ಟು ಆತುರದಿಂದ ಕರೆಸಲು ಕಾರಣವೇನು? ಕುಮಾರ, ನೀನು ರಾಜಕುಮಾರನ ಜೊತೆಯಲ್ಲಿ ಹೋಗಿ ಕುದುರೆ ಸವಾರಿಯನ್ನು ಮಾಡಿಕೊಂಡು ಊಟದ ವೇಳೆಗೆ ಬರುವಂತರಾಗಿ. ಆಗಬಹುದು ತಂದೆಯೇ. ಮಿತ್ರನೇ, ಅಣ್ಣನೇ, ನಮ್ಮ ತಂದೆಯವರು ಕುದುರೆ ಸವಾರಿಯನ್ನು ಮಾಡಿಕೊಂಡು ಬರಲು ಆಜ್ಞಾಪಿಸಿರುವರು. ನೀನು ಸಹ ಬರುವೆಯಾ? ನಾನು ಸಹ ಬರುವೆ. ನಡೆ. ಹಾಗಾದ್ರೆ ನಡೆ, ಹೋಗೋಣ. ನಿಲ್ಲಿ ನಿಲ್ಲಿ ಕುಮಾರರೇ. ಕುಮಾರರೇ, ಹೋಗಿ ಬಂದೆ ಬಾಲರೇ ಸುಗುಣಾನು ಶೀಲರೇ. ಹೋಗಿ ಬಂದೆ ಬಾಲರೇ. ಕುಮಾರ, ತಂದೆ, ಕುದುರೆ ಸವಾರಿಯ ಮಾಡುತ್ತ ನೀವುಗಳು. ಕುದುರೆ ಸವಾರಿಯ ಮಾಡುತ್ತ ನೀವುಗಳು. ಊಟದ ವೇಳೆಗೆ ಸರಿಯಾಗಿ ಬಂದೆ. ಊಟದ ವೇಳೆಗೆ ಸರಿಯಾಗಿ ಬಂದೆ. ಹೋಗಿ ಬಂದೆ ಬಾಲರೇ ಸುಗುಣಾನು ಶೀಲರೇ. ಹೋಗಿ ಬಂದೆ ಬಾಲರೇ ಬಾಲರೇ. ಕುಮಾರ, ತಂದೆ, ಕುದುರೆ ಸವಾರಿ ಮಾಡಿಕೊಂಡು ಊಟದ ವೇಳೆಗೆ ಸರಿಯಾಗಿ ಬರುವರಾಗೆ. ಅಪ್ಪಣೆ ತಂದೆಯೇ. ಕುಮಾರ, ತಂದೆ. ನೀನು ಸಹ ರಾಜಕುಮಾರನ ಜೊತೆಯಲ್ಲಿ ಹೋಗಿ ಕುದುರೆ ಸವಾರಿಯನ್ನು ಮಾಡಿಕೊಂಡು ಊಟದ ವೇಳೆಗೆ ಸರಿಯಾಗಿ ಬರುವಂತರಾಗಿ. ಆಗಬಹುದು ತಂದೆ. ಮಿತ್ರನೇ, ಕುದುರೆಯನ್ನು ನಿಲ್ಲಿಸೋ ನಿಲ್ಲಿಸೋ. ಅಣ್ಣನೇ, ಏನಾಯ್ತು? ಈ ವನವನ್ನು ನೋಡಿದೆಯಾ? ಎಲ್ಲಿ ನೋಡಲು ಸೋಜಿಪ ಅಲ್ಲಲ್ಲಿ, ಎಲ್ಲಿ ನೋಡಲು ಸೋಜಿಪ. ಮಲ್ಲೆ ಮಲ್ಲಿಗೆ ಜಾಜಿ ಚೆಲ್ಲಿದ ಪರಿಮಳ. ಮಲ್ಲೆ ಮಲ್ಲಿಗೆ ಜಾಜಿ ಚೆಲ್ಲಿದ ಪರಿಮಳ. ಎಲ್ಲೆಲ್ಲೋ ನೋಡಿದರು ಸೋಜಿಪ.
ಸವಾರಿಯನ್ನು ಮಾಡಿ ನನಗೆ ಬಹಳ ಆಯಾಸವಾಗಿರುವುದಲ್ಲ, ಏನು ಮಾಡಲಿ? ಅಣ್ಣ ಹೆದರಬೇಡ, ಅಲ್ಲಿ ಕಾಣುವ ಸರೋವರದಲ್ಲಿ ಜಲಪಾನವನ್ನು ಮಾಡಿ ಇಲ್ಲಿ ಕಾಣುವ ಒಳವೃಕ್ಷದ ಅಡಿಯಲ್ಲಿ ವಿಶ್ರಮಿಸಿಕೊಂಡು ಅನಂತರ ಪಟ್ಟಣಕ್ಕೆ ಹೋಗೋಣ. ಹಾಗಾದ್ರೆ ನಡೆ ಹೋಗೋಣ. ಶಂಭೋ ಮಹಾದೇವ, ಆಹಾ, ನನ್ನ ಸ್ಥಾನ ಜಪಕ್ಕೆ ಬಹಳ ಚೆನ್ನಾಗಿರುವುದು. ಆಹಾ, ಸ್ವಲ್ಪ ಹೊತ್ತು ಕುಳಿತು ಜಪವನ್ನು ಮಾಡುತ್ತೇನೆ. ಶಂಭೋ ಮಹಾದೇವ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮಾರುವೆ ನಾನಣ್ಣ ಮಯದ 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 ಅಣ್ಣ, ಮಾರುವೆ ನಾನಣ್ಣ. ಮಾರುವೆ ನಾನಣ್ಣ ಮಯದ 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 ಅಣ್ಣ, ಮಾರುವೆ ನಾನಣ್ಣ. ಸೇರಲ್ಲಿ ಅಳಿಯೋದಲ್ಲ, ತಟ್ಟಿಲಿ ತೂಗೋದಲ್ಲ. ಸೇರಲ್ಲಿ ಅಳಿಯೋದಲ್ಲ, ತಟ್ಟಿಲಿ ತೂಗೋದಲ್ಲ. ಮೊಟ್ಟಂತ ತಿಂದಿರಿ ಮಾಯದ ಅಣ್ಣ, ಮಾರುವೆ ನಾನಣ್ಣ ಮಯದ 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 ಅಣ್ಣ, ಮಾರುವೆ ನಾನಣ್ಣ. ಹೂವಾಗಿ ಅರಳೋದಲ್ಲ, ಕಾಯಾಗಿ ಬೆಳೆಯೋದಲ್ಲ. ಹೂವಾಗಿ ಬೆಳೆಯೋದಲ್ಲ, ಕಾಯಾಗಿ ಬೆಳೆಯೋ ಮತ್ತೊಂದ ತಿಂದಿರಿ ಮಾಯದ ಅಣ್ಣ, ಮಾರುವೆ ನಾನಣ್ಣ ಮಯದ 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 ಅಣ್ಣ, ಮಾರುವೆ ನಾನಣ್ಣ. ಅಣ್ಣಪ್ಪ ಅಣ್ಣ, ಛೇ, ನಂಗೆ ಆ ಜಪ ಮಾಡುವ ಸ್ಥಳದಲ್ಲಿ ಬಂದು ಭಂಗ ಪಡಿಸೋರು ಯಾರು? ಸಿಕ್ಕಿದ್ರೆ ಶಾಪವನ್ನು ಕೊಡುವೇನು? ಅಣ್ಣಪ್ಪ ಅಣ್ಣ, ಅಯ್ಯ, ನೀನು ಯಾರು? ನಾನೊಬ್ಬ ವ್ಯಾಪಾರಿಯು. ಏನು ಏನು ವ್ಯಾಪಾರವು? ಅಯ್ಯೋ, ಬೆಳಗಿನಿಂದ ಸಾಯಂಕಾಲದವರೆಗೂ ಒಂದು ಹಣ್ಣಿಗೆ ಕೆಕ್ಕರಿ ಕಣ್ಣಿಗಳು ಬೆಳೆದು ಮಾರುವುದೇ ನನ್ನ ವ್ಯಾಪಾರವು. ಏನು ಕೆಕ್ಕರಿಕೆ ಹಣ್ಣು ಬೆಳೆದು ಮಾರುವುದೇ ನಿನ್ನ ವ್ಯಾಪಾರ? ಹೌದು. ಆಗಿದ್ದ ಮೇಲೆ ಒಂದು ಹಣ್ಣಿಗೆ ಎಷ್ಟು ದುಡ್ಡಿನಂತೆ ಮಾರುವೆ? ಅಯ್ಯೋ, ಬೆಳಗಿನಿಂದ ಸಾಯಂಕಾಲದವರೆಗೂ ಒಂದು ಹಣ್ಣಿಗೆ 2 ದುಡ್ಡಿನಂತೆ ಕೊಟ್ಟಿರುವರು. ನಿಮ್ಮನ್ನು ನೋಡಿದರೆ ಒಬ್ಬ ಬ್ರಾಹ್ಮಣನಂತೆ ಕಾಣುತ್ತಿರುವಿರಿ. ನಿಮಗಾದರೆ ಒಂದು ಹಣ್ಣಿಗೆ 1 ದುಡ್ಡಿನಂತೆ ಕೊಡುವೆನು. ಏನು, ನನಗಾದರೆ ಒಂದು ಹಣ್ಣಿಗೆ 1 ದುಡ್ಡಿನಂತೆ ಕೊಡುವೆಯಾ? ಹೌದು. ಆಗಿದ್ದ ಮೇಲೆ 2 ದುಡ್ಡನ್ನು ತೆಗೆದುಕೊಂಡು 2 ಹಣ್ಣುಗಳು ನನ್ನ ಜೋಳಿಗೆಯಲ್ಲಿ ಕೊಡುವ. ಮೊದಲು ದುಡ್ಡನ್ನು ಕೊಟ್ಟರೆ ಅನಂತರ ಹಣ್ಣನ್ನು ಕೊಡುವೆನು. ಏನು, ಮೊದಲು ದುಡ್ಡನ್ನು ಕೊಡಬೇಕೆ? ಹೌದು. ಓಹೋ, ಆಯಿತು. ಇದು ತೆಗೆದುಕೋ, ದುಡ್ಡನ್ನು ತೆಗೆದುಕೋ. ಈ ಹಣ್ಣುಗಳನ್ನು ನನ್ನ ಜೋಳಿಗೆಲಿಡುವ. ನಾವು ಈಗೋ ಈ ಜೋಳಿಗಳಿಟ್ಟಿರುನು, ನಾನಿನ್ನು ಹೋಗಿ ಬರಲೇ? ಹೋಗಿ ಬಾ, ನಿನಗೆ ಮಂಗಳವಾರ. ಆಹಾ ಆಹಾ, ಇನ್ನೂ ಕೊಂಚ ಜಪವಿರುವುದು. ಆ ಜಪವನ್ನು ಮುಗಿಸಿ ಅನಂತರ ಈ ಹಣ್ಣುಗಳನ್ನು ಕೊಯ್ದು ಫಲಹಾರ ಮಾಡುತ್ತೇನೆ. ಮಾರಿದೆ ನಾನಣ್ಣ ಮಯದ 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 ಅಣ್ಣ, ಮಾರಿದೆ ನಾನಣ್ಣ, ಮಾರಿದೆ ನಾನಣ್ಣ ಮಯದ 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 ಅಣ್ಣ, ಮಾರಿದೆ ನಾನಣ್ಣ. ಸೇರಲ್ಲಿ ಅಳಿಯೋದಲ್ಲ, ತಟ್ಟಿಲಿ ತೂಗೋದಲ್ಲ. ಸೇರಲ್ಲಿ ಅಳಿಯೋದಲ್ಲ, ತಟ್ಟಿಲಿ ತೂಗೋದಲ್ಲ. ಮತ್ತೊಂದ ತಿನ್ನಿರಿ ಮಾಯದ ಅಣ್ಣ, ಮಾರುವೆ ನಾನಣ್ಣ ಮಯದ 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 ಅಣ್ಣ, ಮಾರುವೆ ನಾನಣ್ಣ.
ಅಲ್ವಲ್ಲ, ನಾನು ಬಂದ ಕಾರ್ಯವು ನನ್ನ ಕೈಗೂಡಿದಂತೆ ಆಯಿತು. ಇನ್ನು ಮುಂದೆ ಆ ಗುರುಗಳ ಪಾಡೇನಾಗೋದು ನಾನೇನು ನೋಡಿದ್ದೇನೆ. ಜೈ ಕಲಿಮೆ ಮಹಾರಾಜ ಜಯವಾಗಲಿ. ಚಾರನೆ ಸಮಾಚಾರವೇನು? ಪ್ರಭು ಊಟಕ್ಕೆ ಜಯ ಮಾಡಿಸಬೇಕೆಂದು ಮಹಾರಾಜರ ಅಪ್ಪಣೆ ಆಗಿದೆ. ಕುದುರೆ ಸವಾರಿಗೆ ಹೋದ ಬಾಲಕರು ಬಂದಿರುವರೇ? ಇನ್ನೂ ಸಹ ಬರಲ್ಲ ಮಹಾಪ್ರಭು. ಮಂತ್ರಿ, ಮಹಾಪ್ರಭು, ಕುದುರೆ ಸವಾರಿಯಿಂದ ಹೋದ ಬಾಲಕರು ಊಟದ ವೇಳೆ ಮೀರಿದರು, ಇನ್ನು ಬಾರಲಿಲ್ಲ. ಇದಕ್ಕೆ ಏನು ಮಾಡುವುದು ಮಂತ್ರಿ? ಮಹಾಪ್ರಭು, ನಮ್ಮ ಅರಮನೆಯ ದೂತರನ್ನು ಕರೆಯಿಸಿ ಹುಡುಕಿಸಬಹುದಲ್ಲವೇ? ಹಾಗಾದರೆ ಅರಮನೆಯ ದೂತರನ್ನು ಬರಮಾಡೋ. ಯಾರಲ್ಲಿ? ಅರಮನೆಯ ದೂತರನ್ನು ಬರಮಾಡಿ. ದೂತರೇ, ನಿಮ್ಮ ಮಂಗಳವಾಗಲಿ. ರಾಜೇಂದ್ರ, ನಮ್ಮನ್ನು ಇಷ್ಟೊಂದು ಆತುರದಿಂದ ಕರೆಸಲು ಕಾರಣವೇನು? ದೂತರೇ, ಕುದುರೆ ಸವಾರಿಗಿಂದ ಹೋದ ಬಾಲಕರು ಊಟದ ವೇಳೆ ಮೀರಿದರು, ಇನ್ನು ಬಾರಲಿಲ್ಲ. ಅವರು ಎಲ್ಲರವರನ್ನು ಹುಡುಕಿ ಕರೆದುಕೊಂಡು ಬನ್ನಿ. ಅಪ್ಪಣೆ. ಗಂಗೆ ಅಭಿವಂದಿತೆ ಮಂಗಳ ದೇವಿ 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 ಗಂಗೆ 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 ಅಭಿವಂದಿತೆ ಮಂಗಳ ದೇವಿ 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 ಗಂಗೆ ಗಂಗೆ ಶಂಭೋ ಮಹಾದೇವ. ತಾಯಿ ನಿನ್ನಯ ಪಾದ ತಾಯಿ ನಿನ್ನಯ ಪಾದ ವರವನಿಟ್ಟು ಸಲಹುತ್ತಾಯೇ ವರವನಿಟ್ಟು ಸಲಹುತ್ತಾಯೇ ಹರವ ಮುಗಿದು ಬೇಡುವೆ ಕರವ ಮುಗಿದು ಬೇಡುವೆ ಗಂಗೆ ನಾ ಅಭಿವಂದಿತೆ ಮಂಗಳ ದೇವಿ 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 ಗಂಗೆ ಗಂಗೆ ತಾಯಿ ಪೂಜಿಸು ನಿನ್ನಯ ಪಾದ ತಾಯಿ ಪೂಜಿಸು ನಿನ್ನಯ ಪಾದ ವರವನಿಟ್ಟು ಸಲಹುತ್ತಾಯೇ ವರವನಿಟ್ಟು ಸಲಹುತ್ತಾಯೇ ಹರವ ಮುಗಿದು ಬೇಡುವೆನು ಗಂಗೆ ನಾ ಅಭಿವಂದಿತೆ ಮಂಗಳ ದೇವಿ 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 ಗಂಗೆ ಗಂಗೆ ಹಾ, ಗಂಗೆ ಎಂಬುವಳು ನನ್ನ ಕಣ್ಣಿಗೆ ಗೋಚರವಾಗಲಿಲ್ಲವಲ್ಲ. ಆಶ್ರಮಕ್ಕೆ ಹೋಗೋಣ ಅಂದರೆ ದಾರಿಯೇ ಕಾಣ್ತಿಲ್ಲವಲ್ಲ. ಇದೇ ಮಾರ್ಗವ ಕುರಿತು ಇದೇ ಹೋಗಬೇಕು. ಅಯ್ಯ, ನೀವುಗಳ್ಯಾರು? ನಾವು ಮೃಗರಾಜರ ಕಡೆ ದೂತರು. ನೀನು ಯಾರು? ಅಯ್ಯ, ನಾನು ಒಬ್ಬ ಬ್ರಾಹ್ಮಣನು. ಕರದಲ್ಲಿಟ್ಟಿರುವುದು ಏನು ಅಣ್ಣ? ಕರದಲ್ಲಿಟ್ಟಿರುವುದು ಏನು? ಅಯ್ಯ, ಜೋಳಿಗೆ. ಜೋಳಿಗೆಯಲ್ಲಿಟ್ಟಿರುವುದು? ಜೋಳಿಗೆಯಲ್ಲಿಟ್ಟಿರುವುದು ಕ್ರಯಕ್ಕೆ ಮಾತ್ರ 2 ಹಣ್ಣುಗಳನ್ನು ತೆಗೆದು
ಜೋಳಿಗಿಟ್ಟುಕೊಂಡಿರುವನಪ್ಪ. ಕಣ್ಣುಗಳಿಂದ ಎಲ್ಲಾದರೂ ರಕ್ತ ಸೋರುವುದುಂಟೆ? ಇಲ್ಲವೆಲ್ಲ ತೆಗೆ ನೋಡೋಣ. ಇದು ತೆಗೆದುಕೊಳ್ಳಿ. ಛೇ ಪಾಪಿ! ಎಳೆಯುವ ಚಂಡಾಲನೆ ಎಂತ ಕೆಲಸ ಮಾಡಿದೆ? ಎಲ್ಲಿಸಿರುವ ಕೂದಲ ಬೇಗ ಬಿಡುವುದಿಲ್ಲ. ಎಲ್ಲಿಸಿರುವ ಕೂದಲ ಬೇಗ ಬಿಡುವುದಿಲ್ಲ. ಎಳೆಯುವ ಚಂಡಾಲನೆ ಎಂತ ಕೆಲಸ ಮಾಡಿದೆ? ಎಂತ ಕೆಲಸ ಮಾಡಿದೆ? ಎಂತ ಕೆಲಸ ಮಾಡಿದೆ? ಛೇ ಪಾಪಿ! ನೋಡಿದರೆ ಒಳ್ಳೆ ಬಡ ಬ್ರಾಹ್ಮಣನಂತೆ ಕಾಣುತ್ತಿರುವೆ. ನಮ್ಮ ರಾಜ ಮಂತ್ರಿಗಳ ಶಿರಸ್ಸನ್ನು ಕೊಯ್ದು ಜೋಳಿಗೆಯಲ್ಲಿಟ್ಟುಕೊಂಡು ಇಲ್ಲ ಎಂಬುದಾಗಿ ಹೇಳುತ್ತಿರುವೆಯಾ? ಈ ಗದೆಯ ಪೆಟ್ಟನ್ನು ಸ್ವೀಕರಿಸೋ. ಅಣ್ಣ ನೋಡು, ಮಸೆ ಕತ್ತಿನ ಎಟ್ಟೆನು ಭೂಮಿಯೊಳಗೆ ಎಂತ ಕೆಲಸ ಮಾಡುವುದು? ದೂತಾರು ಬಂದು ಎಲ್ಲ ಬೋಲು ಬಾದ ಪಾಡಿ ಸುರ ದೂತಾರು ಬಂದು ಎಲ್ಲ ಬಾದ ಪಾಡಿ ಸ್ವರ ಏನ ಮಾಡಲಿ ಯಾರೋ ಯಾರಿಗೆ ಹೇಳಲಾರೆ. ಏನ ಮಾಡಲಿ ನಾನು ಯಾರಿಗೆ ಹೇಳಲಾರೆ. ಕೆಟ್ಟನು ಭೂಮಿಯೊಳಗೆ ಪರಮಾತ್ಮ ಹಿರಿರಾಜ ಕ್ರಯಕ್ಕೆ ಮಾತ್ರ 2 ಹಣ್ಣುಗಳನ್ನು ತೆಗೆದು ನನ್ನ ಜೋಳಿಗೆ ಇಟ್ಕೊಂಡಿರೋನಪ್ಪ. ನೀವು ಬಂದು ನೋಡೋ ಅಷ್ಟರಲ್ಲಿ ರಾಜ ಮಂತ್ರಿ ಮಕ್ಕಳ ಶಿರಸಾಗಿರುವುದು. ನನ್ನನ್ನು ಒಡೆಯಬೇಡಿರಿ, ಬಡಿಯಬೇಡಿರಿ, ಎಲ್ಲಿಗಾದ್ರೂ ಕರೆದುಕೊಂಡು ನಡೆಯಿರಿ.
ಮಂತ್ರಿ, ಮಹಾಪ್ರಭು, ಬಾಲಕರನ್ನು ಹುಡುಕಿಕೊಂಡು ಹೋದ ದೂತರು ಇಷ್ಟು ತಡವಾದರೂ ಬಾರಲಿಲ್ಲವಲ್ಲ, ಇದಕ್ಕೆ ಕಾರಣವೇನು ಮಂತ್ರಿ? ಮಹಾಪ್ರಭು, ಅರಮನೆಯ ದೂತರು ಇತರೆ ಕಡೆ ಬರುತ್ತಿರುವರು. ಬರಲಿ ಬರಲಿ, ಬಹಳ ಸಂತೋಷ. ಮಹಾಪ್ರಭುಗಳಿಗೆ ನಮಸ್ಕರಿಸುವೆವು. ದೂತರೇ, ನಿಮ್ಮ ಮಂಗಳವಾಗಲಿ. ದೂತರೇ, ಇದನ್ನು ಯಾರಾಗಿರಬಹುದು? ಮಹಾಪ್ರಭು, ಇವನು ನೋಡಿದರೆ ಬಡ ಬ್ರಾಹ್ಮಣನಂತೆ ಕಾಣುತ್ತಿರುವನು. ಆದರೆ ನಿಮ್ಮ ಮಕ್ಕಳ ಶಿರಸ್ಸನ್ನು ಕೊಯ್ದು ಜೋಳಿಗೆಯಲ್ಲಿ ಇಟ್ಟುಕೊಂಡು ಇಲ್ಲ ಇಲ್ಲ ಎಂಬುದಾಗಿ ಹೇಳುತ್ತಿದ್ದನು. ಇಲ್ಲಿಗೆ ಕರೆದು ಏನು? ನಮ್ಮ ಮಕ್ಕಳ ಶಿರಸ್ಸನ್ನು ಕೊಯ್ದು ಜೋಳಿಗೆಯಲ್ಲಿ ಇಟ್ಟುಕೊಂಡಿರುವನೇ? ಹೌದು ರಾಜೇಂದ್ರ. ಎಲ್ಲಿ ತೆಗೆ ನೋಡೋಣ. ತೆಗೆದುಕೊಳ್ಳಿ ಮಹಾಪ್ರಭು. ಹೋ ಕುಮಾರ, ಮಗನೇ ಕುಮಾರ, ವರಪುತ್ರರಂಗಳ ಕೊಂಡೆನು ದರೆಯೋ. ಕುಮಾರ, ಮಗನೇ ಕುಮಾರ, ಅಯ್ಯೋ ಕುಮಾರ, ವೃದ್ಧಾಶ್ರಮಣಿಗಳೇ, ವರಪುತ್ರರಂಗಳ ಕೊಂಡೆನು ದರೆಯೋ. ಬದುಕಿದರು ಅದೇ ಜಾತಕವೋ ಹಿರಿಯೇ. ಅಯ್ಯೋ ಕುಮಾರ, ಮಗನೇ ಕುಮಾರ, ಅಯ್ಯೋ ಕುಮಾರ, ಹತಭಾಗ್ಯ ನಾದೇ ಗತಿಯಾರು ಮುಂದೆ ಎನಗೆ. ಅಯ್ಯೋ ಕುಮಾರ, ಮಗನೇ ಕುಮಾರ, ಮಗನೇ, ಅಯ್ಯೋ ಕುಮಾರ, ಮಗನೇ, ಹತಭಾಗ್ಯನ ನಾದೇ ಗತಿಯಾರು ಮುಂದೆ ಎನಗೆ. ಅಯ್ಯೋ ಕುಮಾರ, ಮಗನೇ, ಮಗನನ್ನು ಕಳೆದು ಕೊಂಡೆ ಮತ್ತೆ ನಾವೇ. ಅಯ್ಯೋ ಕುಮಾರ, ಮಗನೇ ಕುಮಾರ, ಅಯ್ಯೋ ಕುಮಾರ, ಮಗನೇ, ಮಗನನ್ನು ಕಳೆದು ಕೊಂಡೆ ಮತ್ತೆ ನಾನೇ. ಮಗನೇ ಮಗನೇ ಮಗನೇ, ಅಯ್ಯೋ ಕುಮಾರ, ಮಗನೇ ಕುಮಾರ, ಅಯ್ಯೋ ಅಯ್ಯೋ ಕುಮಾರ, ಎಲ್ಲೇ ಸಿಕ್ಕಿದೆ ಮಗನೇ ಹೇ ಪಾಪಿಗೆ. ಅಯ್ಯೋ ಕುಮಾರ, ಕುಮಾರ, ಎಲ್ಲೇ ಸಿಕ್ಕಿದೆ ಮಗನೇ ಹೇ ಪಾಪಿಗೆ. ಮರುಳದ ಶಿರವ ಹೇಗೆ ಕುಯ್ದೋ ಪಾಪಿ. ಮಗನೇ ಮಗನೇ ಮಗನೇ, ಅಯ್ಯೋ ಕುಮಾರ, ಮಗನೇ, ಓರ್ವನೇ ಮಗನೆಂದು ಬರಲು ಪ್ರೀತಿಯಿಂದ ಸಾಕಿದೆನಲ್ಲ ಕುಮಾರ, ಸಾಕಿದೆನಲ್ಲ. ಈ ನನ್ನ ರಾಜ್ಯದ ಪಟ್ಟಾಭಿಷೇಕವನ್ನು ನಿನಗೆ ಕಟ್ಟಬೇಕೆಂದಿದ್ದೆ ಕುಮಾರ, ನಿನಗೆ ಕಟ್ಟಬೇಕೆಂದಿದ್ದೇನೆ. ನನ್ನ ಆಸೆಯು ನಿರಾಸೆ ಆಯಿತೆ ಕುಮಾರ, ನನ್ನ ಆಸೆಯು ನಿರಾಸೆ ಆಯಿತೆ. ನಿನ್ನ ಎತ್ತ ತಾಯಿ ಬಂದು ಕೇಳಿದರೆ ನಾನು ಏನು ಉತ್ತರ ಕೊಡಲಿ ಕುಮಾರ? ಮಗನೇ, ಕೆಟ್ಟನೋ ಕೆಟ್ಟನೋ ಏನಾಯಿತು ಕುಮಾರ? ನನ್ನ ಮಗನು ಬದುಕಿರಲಿಲ್ಲವೇ? ನೆಲ್ಬತ್ತವನು ಸಭೆ ಬಡ್ ಬೈಲ್ ಹಾಕಬಿಟ್ಟವನು. ಅಯ್ಯೋ ನೋಡಿ, ಮಗನ ಶಿರಸವನ್ನು ಕಡಿದಿರುವೆ. ಈಗ ನಿನಗೆ
ಅದ್ಭುತ ಶಿಖಾಮಣಿಗಳೇ. ಅಯ್ಯೋ ಕುಮಾರ, ಏ ತಮ್ಮ, ಜಗ್ಗಜ, ಹೇಗೆ ತಮ್ಮ ನಿಂತಿರೋ? ಕುಮಾರ, ಸಹಿ ಸದಾಗ ಯಾರಿ ಮೋಹ. ಅಯ್ಯೋ ಇದೆಯೇ ಮಂತ್ರಿ, ಸಹಿ ಸದಾಗ ಯಾರಿ ಮೋಹ, ಯಾರಿಗೆ ದೇಹ ದೇವ, ಯಾರಿಗೆ ದೇಹ ಮಗನೇ ಮಗನೇ ಮಗನೇ. ಎಲ್ಲಿ ಸಿಕ್ಕಿದೆ ಮಗನೇ ಈ ಪಾಪಿಯ ಕೈಗೆ? ಅಯ್ಯೋ ಇದೆಯೇ ತಮ್ಮ, ಏನು ಮಾಡೋಣ ಇವರನ್ನು? ಎಲ್ಲಿ ಸಿಕ್ಕಿದೆ ಮಗನೇ ಈ ಪಾಪಿಯ ಕೈಗೆ? ಮರುಗಲಿಲ್ಲದ ಶಿರವ ಏಕೆ ಬಿಟ್ಟೆಯೋ ಪಾಪಿ? ಮಗನೇ ಮಗನೇ ಮಗನೇ. ಅಯ್ಯೋ, ನಾವಿರುವರು ಒಬ್ಬನೇ ಮಗನೆಂದು ಬಹಳ ಮುದ್ದಾಗಿ ಸಾಗಿ ಸಲಹಿದವು. ಇವನ ಎತ್ತ ತಾಯಿ ಬಂದು ಕೇಳಿದರೆ ನಾನೇನೆಂದು ಉತ್ತರ ಕೊಡಲಿ? ಅಯ್ಯೋ, ಈ ಪಾಪಿಯು ನಿನ್ನ ಶಿರಸ್ಸನ್ನು ಕೊಯ್ಯುವಾಗ ಇವನ ಕೈಗಳು ಹೇಗೆ ಬಂದವು? ಹಾ, ಕೆಟ್ಟೆನೋ ಕೆಟ್ಟೆನೋ. ಮಂತ್ರಿ, ಬಿಡ ಬಿಡ ಮಂತ್ರಿ, ದುಃಖವೋ ಮಂತ್ರಿ, ಬಿಡೋ ಬಿಡ ಮಂತ್ರಿ, ದುಃಖವೋ. ನಾವು ದುಃಖಿಸಿದರೆ ಬಾಲಕರು ಬರುವರೇ. ಬಡ ಹೇಳಿ ಬಡ ಹೇಳಿ ಬಡ ಬ್ರಾಹ್ಮಣನೇ ಬರ್ಗೋದೇ ಬರ್ಗೋದೇ ಮಂತ್ರಿ, ಬರ್ಗೋದೇ ಮಂತ್ರಿ. ಜಾತಿ ಸೋತನ ಓತರಿಂದಲೇ ಇವನಿಗೆ ಸೋಲಕ ಹೇರಿಸುವೆ, ಇವನಿಗೆ ಸೋಲಕ ಹೇರಿಸುವೆ. ಬಡ ಹೇಳಿ ಬ್ರಾಹ್ಮಣನೇ ಬರ್ಗೋದೇ ಮಂತ್ರಿ, ಬರ್ಗೋದೇ ಮಂತ್ರಿ, ಬರ್ಗೋದೇ ಮಂತ್ರಿ, ಮಂತ್ರಿ ಮಂತ್ರಿ ಮಂತ್ರಿ. ಪ್ರಭು, ಮಿತಿ ಮೀರಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು? ಈ ಪಾಪೆಯನ್ನು ಸೆಳೆದುಕೊಂಡು ಹೋಗಿ ಭಂಡಾರದಲ್ಲಿ ನಿಲ್ಲಿಸಿ ಸೋಲಕ್ಕೆ ಹಾಕುವಂತೆ ದೂತರಿಗೆ ಆಜ್ಞಾಪಿಸು. ಎಲೈ ದೂತರೇ, ಮಹಾಪ್ರಭು, ಈ ಪಾಪಿಯನ್ನು ಎಳೆದುಕೊಂಡು ಹೋಗಿ ನಮ್ಮ ಗಂಡಾರಣ್ಯದಲ್ಲಿ ಸೂಲಕ್ಕೇರಿಸುವಂತರಾಗಿ. ಈಗ ಸೋಲ ಹಾಕುವೆ. ಈಗ ಸೋಲ ಹಾಕುವೆ.
ಗುರುಗಳು ಶೂಲದ ಮರದಡಿಯಲ್ಲಿ ನಿಂತು ನನ್ನನ್ನೇ ಜ್ಞಾನಿಸಿರುವರು. ಕಾಡಿನಲ್ಲಿ ಮಲಗಿರುವ ಬಾಲಕರನ್ನು ಎಚ್ಚರಗೊಳಿಸಿ ಪಟ್ಟಣ ಸೇರಿಸಿ ಗುರುಗಳಿಗೆ ಪ್ರಾಣದಾನ ಮಾಡಲು ನನಗೀಗ ಒಳ್ಳೆಯ ಸಮಯ. ನಾನೀಗಲೇ ಹೋಗುತ್ತೇನೆ. ಜೈ ಕರಿಮಾಯ. ಮಿತ್ರನೇ, ಇದೇನು ಇಷ್ಟು ಹೊತ್ತಾಗಿರೋದಲ್ಲ? ಅರಮನೆಯಲ್ಲಿ ತಂದೆಯವರು ಗಾಬರಿಗೊಂಡಿರೋರು. ನಡೆ ಹೋಗೋಣ. ಕುಮಾರ, ನಿಮಗೆ ಮಂಗಳವಾಗಲಿ. ಕುಮಾರ, ಇಷ್ಟು ತಡವಾಗಿ ಬರಲು ಕಾರಣವೇನು? ತಂದೆ, ಕುದುರೆ ಸವಾರಿಯನ್ನು ಮಾಡಿ ನನಗೆ ಬಹಳ ಆಯಾಸವಾಗಿರುವುದು. ಆ ಸರೋವರದಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಆನಂತರ ಪಟ್ಟಣಕ್ಕೆ ಬಂದೆವು. ಕುಮಾರ, ನೀನು ಸಹ ಕುದುರೆ ಸವಾರಿಯನ್ನು ಮಾಡಿಕೊಂಡು ಬಂದಿರುವೆ. ಬಹಳ ಆಯಾಸವಾಗಿರುವೆ. ಇನ್ನು ನೀನು ಹೊರಡುವಂತನಾಗು. ರಾಜಕುಮಾರ ಬಿಟ್ಟು ಬಯಲಾದ್ರೆ ನಾನು ಸಹ ಅವರ ಜೊತೆಲೇ ಇದ್ದೇನು. ಮಂತ್ರಿ, ಆ ಮಾತು ಆಗಿರಲಿ. ಅವರು ನಮ್ಮ ವಿದ್ಯಾರ್ಥಿಗಳಾಗಿ ಕಾಣುತ್ತಿದ್ದರು. ಗುರುಗಳನ್ನು ಸೋಲಕ್ಕೆ ಆಗದಂತೆ ದೂತರಿಗೆ ಆಜ್ಞಾಪಿಸು. ಎಲೈ ದೂತರೆ, ಯಾರಲ್ಲೇ ಗುರುಗಳನ್ನು ಶೂಲಕ್ಕೆ ಹಾಕಿಸದಂತೆ ಬೇಗನೆ ಕರೆದುಕೊಂಡು ಬಂತರಾಗಿ. ಇಲ್ಲವೋ ಪಾಪಿಯೇ, ನಿನ್ನನ್ನು ಶೂಲಕ್ಕೆ ಹಾಕುವಂತೆ ನಮ್ಮ ರಾಜಾಜ್ಞೆಯಾಗಿರುವುದು. ಇದಕ್ಕೆ ಏನು ಹೇಳುವೆ? ದೂತ ಶಿಖಾಮಣಿಗಳೇ, ಪಾಪಿ ಶೂಲಕ್ಕೆ ಏರಿಸದಂತೆ ಲಾಲಿಸಿ ನೀವುಗಳು ದೂತ ಶಿಖಾಮಣಿಗಳೇ, ಪಾಪಿ ಪೈಸಾ ದೂತರ ಲಾಲಿಸಿ ನೀವುಗಳು ಒಂದೆರಡುಗಳಿಗೆ ತಡ ಮಾಡಿದರೆ 1,000 ಕೊಡುವ. ದೂತ ಶಿಖಾಮಣಿಗಳೇ, ಪಾಪಿ ನೀವೀರುವರು ಒಂದೆರಡುಗಳಿಗೆ ತಡ ಮಾಡಿದರೆ ನಿಮಗೆ 10,000 ಹಣವನ್ನು ಕೊಡುವೆನು. ಹಣವನ್ನು ಕೊಡುವೆಯೋ? ಎಲ್ಲವೋ ಪಾಪಿ, ಉಣ್ಣಲು ಅನ್ನವಿಲ್ಲದೆ ಒದಿಯಲು ಬಟ್ಟೆವಿಲ್ಲದೆ ರಾಜ ಮಂತ್ರಿ ಮಕ್ಕಳ ಶಿರಸ್ಸನ್ನು ಕುಯ್ದು ನಿನಗೆ ಎಲ್ಲಿಂದ ಬಂದಿತ್ತು 10,000 ಹಣವು? ಮಿತ್ತನೇ, ಸ್ವಲ್ಪ ನಿಲ್ಲು. ಈತನಿಂದ ಮೊದಲು 10,000 ಹಣಗಳನ್ನು ಪಡೆದು ಅನಂತರ ಶೂಲಕ್ಕೆ ಹಾಕೋಣ. ಶಿವರಾತ್ರಿ ಅಗ್ರಜ, ನೋಡೋಣ. ದೇವರ ಪಾದಾರ್ಗತಿ ಗೋವಿಂದ, ಛಾಯಾದೇವಿ ಪಾದಾರ್ಗತಿ ಗೋವಿಂದ, ಸೂರ್ಯದೇವರ ಪಾದಾರ್ಗತಿ ಗೋವಿಂದ. ಜೈ ನಮ ಪಾರ್ವತಿ ಪದೇ ಪರಮಾತ್ಮ ಪರದೇ ಕಾಯಣ್ಣ ಶನಿ ರಾಜ ಬಂದು ಕಾಯಣ್ಣ ಪರಮಾತ್ಮ ಶನಿ ರಾಜ. ದೂತರು ಬಂದು ಎನ್ನ ಶೂಲಕ್ಕೆ
ಶನಿರಾಜ 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 ದೇವರ ಪಾದಾರ್ಗತಿ ಗೋವಿಂದ ಸೂರ್ಯದೇವರ ಪಾದಾರ್ಗತಿ ಗೋವಿಂದ ಜೈ ನಮ ಪಾರ್ವತಿ ಮದುವೆ ಎಲೆ ದೂತರೇ, ಗುರುಗಳನ್ನು ಸೂಲಕ್ಕಾಕದಂತೆ ನಿಮ್ಮ ರಾಜ್ಯಾಜ್ಞೆ ಆಗಿರುವುದು, ಬೇಗನೆ ಕರೆದುಕೊಂಡು ಬನ್ನಿ. ಅಗ್ರಜ ಅಚ್ಚಾರ ಹೊರಟಾಯ್ತು. ಯಾರು ನಮಗಿಂದ ದೊಡ್ಡ ಕಿರಾತಕರು ನನ್ನ ಬಾಟಲಿದ್ದ ಮದ್ಯವನ್ನೆಲ್ಲ ಖಾಲಿ ಮಾಡಿದವರು. ಇದಕ್ಕೇನು ಮಾಡೋಣ ಅಗ್ರಜ? ನೋಡುವಲ್ಲಿ ನಮಗಿಂದ ದೊಡ್ಡ ಕಿರಾತಕರು, ಅವರ ಮೇಲೆ 3 ಜನ ಸೇರಿ ಆಕ್ರಮಣವನ್ನು ಮಾಡೋಣ. ಹಾಗೇ ಆಗಲಿ. ಟಾಟಾ ಬಾಯ್. ಪಾಪಿ ನಮಸ್ಕರಿಸುವೆವು. ಹೋದರೆ ನಿಮಗೆ ಮಂಗಳವಾಗಲಿ. ರಾಜೇಂದ್ರ, ನಮ್ಮನ್ನು ಇಷ್ಟೊಂದು ಆತುರವಾಗಿ ಕರೆಸಲು ಕಾರಣವೇನು? ಗುರುದೇವ, ಹರಿಯದೆ ಮಾಡಿದ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆಂದೇವಾ, ಬೇಡಿಕೊಳ್ಳುವೆನೋ? ರಾಜೇಂದ್ರ, ಇದು ನಿನ್ನ ತಪ್ಪಲ್ಲ, ಎಲ್ಲವೂ ಶನಿರಾಜನಿಂದ ಉಂಟಾದ ಕಾರ್ಯಗಳು. ಮಂತ್ರಿ, ಅಪರಾಧವನ್ನು ಮನ್ನಿಸಿ ಕಾಪಾಡ. ಮಂತ್ರೇಂದ್ರ, ಇದು ನಿನ್ನ ತಪ್ಪಲ್ಲ, ಎಲ್ಲವೂ ಪರಮಾತ್ಮನಿಂದ ಉಂಟಾದ ಕಾರ್ಯಗಳು. ಗುರುಗಳ ಪಾದಕ್ಕೆ ನಮಸ್ಕರಿಸುವುದು. ಬಾಲಕರೇ, ನೀವೀರುವರು ಚಿರಂಜೀವಿ ಆಗಿರಿ. ಈತನಾರು ದೂತರೇ, ಇವರು ನಮ್ಮ ವಿದ್ಯಾಗುಗಳಲ್ಲವೇ? ಏನು ಏನು ನಮ್ಮ ವಿದ್ಯಾಗುರುಗಳೇ? ಹೌದು ದೂತರೇ. ನಾವು ಅರಿಯದೆ ಮಾಡಿದ ಅಪರಾಧವನ್ನು ಮನ್ನಿಸಿ. ದೂತ ಶಿಖಾಮಣಿಗಳೇ, ಇದು ನಿಮ್ಮ ತಪ್ಪಲ್ಲ, ಎಲ್ಲವೂ ಆ ಶನಿರಾಜನಿಂದ ಉಂಟಾದ ಕಾರ್ಯಗಳು. ನಿಮ್ಮ ರಾಜಭಾರಕ್ಕೆ ನೀವು ತೆರಳುವರಾಗಿ. ಗುರುದೇವ, ರಾಜೇಂದ್ರ, ಅರಿಯದ ಮಾಡಿದ ಅಪರಾಧವ ಕ್ಷಮಿಸಬೇಕೆಂದು ಕರ ಮುಗಿದು ಬೇಡುವೆವು ಗುರುದೇವ. ಗುರುದೇವ, ರಾಜೇಂದ್ರ, ದುಡುಕಿ ಮಾಡಿದ ಅಪರಾಧವ ದುಡುಕಿ ಮಾಡಿದ ಅಪರಾಧವ ಕ್ಷಮಿಸಬೇಕೆಂದು ಕರ ಮುಗಿದು ಬೇಡುವೆವು ಗುರುದೇವ. ಗುರುದೇವ, ರಾಜೇಂದ್ರ, ಮತ್ತೊಂದು ಸಾರಿ ನನ್ನ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವೆಂದೇವಾ, ಬೇಡಿಕೊಳ್ಳುವೆನೋ? ರಾಜೇಂದ್ರ, ನಿಮಗೆ ಮಂಗಳವಾದಿ ಮೇಲೆ ಕೇಳುವ. ಆಗಲೇ ಗುರುದೇವ. ನನ್ನ ವಿದ್ಯಾ ಗುರುಗಳು ಗಂಗಾ ತೀರಕ್ಕೆ ಸ್ಥಾನ ಜಪಕ್ಕೆಂದು ಹೋಗಿದ್ದ ಆ ಸ್ಥಳದ ವರ್ತಮಾನವನ್ನು ತಿಳಿಯಲು ನನಗೀಗ ತಕ್ಕವಾದ ಸಮಯ, ನನಗೀಗ ಒಳ್ಳೆಯ ಸಮಯ. ನಾನೀಗಲೇ ಹೋಗುತ್ತೇನೆ. ಜೈ ಶನಿವಾರ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಗುರುಗಳ ಪಾದಕ್ಕೆ ನಮಸ್ಕರಿಸುವೆನು. ಶ್ರೀರಾಜ, ಗುರುದೇವ, ಪುನಃ ತಾವು ಗಂಗಾ ತೀರಕ್ಕೆ ಸ್ಥಾನ ಜಪಕ್ಕೆಂದು ಹೋಗಿದ್ದ ಆ ಸ್ಥಳದ ವರ್ತಮಾನವು ಏನಾಯಿತು ಗುರುದೇವ? ಮಾಯಿಕಾರ, ಕಲಿಪುರುಷ, ಕಾಕಾವಾಹನ, ಛಾಯಾದೇವಿ ನಂದನ ಒಂದು ಗಳಿಗೆಯಲ್ಲಿ ಪ್ರಾಣ ಹೋಗುವಂತೆ ಮಾಡಿದೆ, ಮತ್ತೊಂದು ಗಳಿಗೆಯಲ್ಲಿ ನೋಡಲಾರದೆ ಪ್ರಾಣದಾನವನ್ನು ಮಾಡಿದೆ. ಇನ್ಯಾರನ್ನು ಬಿಡುವುದಿಲ್ಲ ಎಂದು ನನಗೆ ಕರಭಾಷೆಯನ್ನು ಕೊಡುವನಾಗು. ಗುರುದೇವ, ನನ್ನ ಚರಿತ್ರೆಯನ್ನು ಹೇಳುವೆನು ಕೇಳಿ. ಯಾರು ನನ್ನನ್ನು ಸದ್ಭಕ್ತಿಯಿಂದ ಪೂಜಿಸುವರು ಅಂತವರಿಗೆ ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡುತ್ತೇನೆ. ಅದು ಅಲ್ಲದೆ ನನ್ನ ಕಥಾ ಶ್ರವಣವನ್ನು ಕೇಳದೆ ನೋಡದೆ ಮದಹಂಕಾರದಿಂದ ಹೋಗುವರು ಅಂತವರಿಗೆ ಕೊಡಬಾರದ ಕಷ್ಟವನ್ನು ಕೊಟ್ಟು ಕೊನೆಗೆ ದಾರಿದ್ರ್ಯವನ್ನು ಕೊಡುತ್ತೇನೆ.
ಈ ಮಾತು ಸತ್ಯ, ಈ ಮಾತು ಸತ್ಯ. ಈಗಿರುವಲ್ಲಿ ಮಹೇಂದ್ರನ ಸಭೆಯಲ್ಲಿ ನಾರದರು ನನ್ನ ಲೀಲೆಯನ್ನು ಹೊಗಳುತ್ತಿದ್ದರೆ, ನನ್ನ ವಿದ್ಯಾ ಗುರುಗಳಾದ ನೀವು ಆ ಶನಿಯ ಪರಾಕ್ರಮವು, ಆ ಶನಿಯ ಮಹಿಮೆಯು ನಾನು ಬಲ್ಲೆ ಎಂಬುದಾಗಿ ಧಿಕ್ಕರಿಸಿ ಈ ಆಳಿಸಿ ನುಡಿದರಲ್ಲ. ಅದಕ್ಕೋಸ್ಕರವಾಗಿ ನಿಮಗೆ ಈ ರೀತಿಯಾದ ಕಷ್ಟವನ್ನು ಕೊಡಬೇಕಾಯಿತು. ಆದರೆ ನೀವು ಗುರುಗಳು, ನಾನು ನಿಮ್ಮ ಶಿಷ್ಯನು ಮಾಡಿದ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ಇದು ಕರಮುಗಿದು ಬೇಡುವೆನೋ. ಸರಿ ರಾಜ. ದೇವರಿಗಿಂತ ಶನಿ ದೇವರ ಪೂಜೆ, ದೇವರ ಪೂಜೆಯ ಮಾಡು. ಕೋಟಿ ದೇವರಿಗಿಂತ ಶನಿ ದೇವರ ಪೂಜೆಯ ಮಾಡು. ಕೋಟಿ ದೇವರಿಗಿಂತ ದೇವರ ಪೂಜೆಯ ಮಾಡು. ಎಂಥ ಕಷ್ಟವೇ ಬರಲಿ, ಎಂಥ ನೋವೇ ಇರಲಿ, ಎಂಥ ಕಷ್ಟವೇ ಬರಲಿ, ಎಂಥ ನೋವೇ ಇರಲಿ, ಒಂದು ಸಾರಿ ದೇವರ ಪೂಜೆ, ಒಂದೇ ಒಂದು ಸಾರಿ ದೇವರ ಪೂಜೆ. ಕೋಟಿ ದೇವರಿಗಿಂತ ದೇವರ ಪೂಜೆಯ ಮಾಡು. ಭಾಗ್ಯವ ಕೊಡುವನಯ್ಯ, ಸೌಭಾಗ್ಯವ ಕೊಡುವನಯ್ಯ, ಭಾಗ್ಯವ ಕೊಡುವನಯ್ಯ, ಸೌಭಾಗ್ಯವ ಕೊಡುವನಯ್ಯ, ಭಾಗ್ಯವ ಕೊಡುವನಯ್ಯ, ಸೌಭಾಗ್ಯವ ಕೊಡುವನಯ್ಯ. ಭಕ್ತಿಯಿಂದ ಬೇಡಿದರೆ ಕಾರಡಿದು ದೇವರ ಪೂಜೆಯ ಮಾಡು, ದೇವರ ಪೂಜೆಯ ಮಾಡು, ದೇವರ ಪೂಜೆಯ ಮಾಡು. ಸರಿ ರಾಜ, ಸರಿ ರಾಜ. ಗುರುದೇವ, ನಿನ್ನ ಸತ್ಯವು, ನಿನ್ನ ಕೀರ್ತಿಯು ಈ ಸದರಾಜರ ಮೂರು ಲೋಕದಲ್ಲಿ ಕೊಂಡಾಡಲಿ. ನೀನು ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಅಪ್ಪಣೆ ಗುರುದೇವ. ನಡುಗಿಸುವೆ ಬ್ರಹ್ಮಾಂಡವ ನಡುಗುವುದೀಗಲೇ, ಭೂಲೋಕವ ನಡುಗುವುದೀಗಲೇ, ಬ್ರಹ್ಮಾಂಡವ ನಡುಗುವುದೀಗಲೇ. ಬಲು ಕೊಟ್ಟೋರನೆ ಜಲವ ನೀಗ್ತಿಸಿ ನೆಲಗದಿಗಳಿದೆ, ಜಲವ ನೀಗ್ತಿಸಿ ನೆಲಗದಿಗಳಿದೆ. ಸುದಿನವು ಒದಗಿತು ಬಲ, ಸುದಿನವು ಒದಗಿತು ಬಲ, ಸುದಿನವು ಒದಗಿತು ಬಲ. ಏಕದಂಡವನ್ನು ಬಿಡಿದಿಯ ನಾನು, ಏಕದಂಡವನ್ನು ಬಿಡಿದಿಯ ನಾನು. ಎದುರಾಳಿಲ್ಲುವ ಮಾನವನಾರು, ಎದುರಾಳಿಲ್ಲುವ ಮಾನವನಾರು. ಪುರ ಜಯಿಸುವೆ ಪರ ಗೆಲ್ಲುವೆ, ಪುರ ಜಯಿಸುವೆ ಪರ ಗೆಲ್ಲುವೆ. ಶರಣಾಗತರ ಆದರಿಸುವೆನು, ಶರಣಾಗತರ ಆದರಿಸುವೆನು. ಬ್ರಹ್ಮಾಂಡವ ನಡುಗುವುದೀಗಲೇ, ಭೂಲೋಕವ ನಡುಗುವುದೀಗಲೇ, ಬ್ರಹ್ಮಾಂಡವ ನಡುಗುವುದೀಗಲೇ. ಯಕ್ಷ ಕಿಂದರ ಗರುಡ ಗಂಧರ, ಯಕ್ಷ ಕಿಂದರ ಗರುಡ ಅಷ್ಟಮ ರಾಶಿಗೆ ಒಕ್ಕಿರಿಸುವೆನು, ಅಷ್ಟಮ ರಾಶಿಗೆ ಒಕ್ಕಿರಿಸುವೆ. ಬ್ರಹ್ಮಾಂಡವ ನಡುಗುವುದೀಗಲೇ, ಭೂಲೋಕವ ನಡುಗುವುದೀಗಲೇ, ಬ್ರಹ್ಮಾಂಡವ ನಡುಗುವುದೀಗಲೇ. ಈಗಲೇ ನಾನಿಂದೆ
ಜಗದೇಶನ ಸಭೆಗೆ ಹೋಗಿದ್ದಾಗ ಶಂಕರನ ಹಪ್ಪಡೆಯನ್ನು ಪಡೆದ ವಿಕ್ರಮಾಬದ್ಧ ಸಾರ್ವ ಎಂಬುವರು ಈಗ ಕಲಿಯಲ್ಲಿ ಉಜ್ಜನಿ ನಗರದ ರಾಜಮಂತ್ರಿಯಾಗಿ ಮೆರೆಯುತ್ತಿರುವ ಅರಸನಾದ ವಿಕ್ರಮನ ಬಳಿಗೆ ನಾನೇ ಒಬ್ಬ ದಾರಿದ್ರನಾಗಿ ಹೋಗಿ ನನ್ನ ದಾರಿದ್ರ್ಯವನ್ನು ಆತನಿಗೆ ದಾನ ತೆಗೆದುಕೊಳ್ಳುವಂತೆ ನೆಪವನ್ನು ಮಾಡಿ ವಿಕ್ರಮನ ಸತ್ಯವನ್ನು ಪರೀಕ್ಷೆ ಮಾಡಲು ನನಗೀಗ ತಕ್ಕವಾದ ಸಮಯ. ಜೈ ಕಲಿಮೋಯೆ.